ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತಿನ ವಿಡಿಯೋ ಏನು ಅಂದರೆ, ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸನ್ನು ಯಾವ ರೀತಿ ಕಟ್ಟಿಂಗ್ ಮಾಡೋದು ಮತ್ತು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ನಾರ್ಮಲ್ಲಾಗಿ ಯಾವ ರೀತಿ ಬ್ಲೌಸ್ ಕಟ್ ಮಾಡೋದಕ್ಕೆಲ್ಲ ನಾವು ಅಳತೆ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತೀವೋ ಆ ರೀತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೆನ್ನಿನ ಉದ್ದ, ಫ್ರಂಟ್ ಮತ್ತು ಬ್ಯಾಕ್ ಸೈಡ್ದು ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕ್ರಾಸ್ ಬೆಲ್ಟು ಇಲ್ಲಿ ಅಳತೆ ಮಾಡಿಕೊಂಡು ಒಂದು ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಅಳತೆ ಮಾಡ್ಕೊತೀವೋ ಆ ರೀತಿ ಹಾಕ್ಕೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ಚೇಂಜಸ್ ಏನೂ ಇಲ್ಲ ಇದರಲ್ಲಿ. ನಾರ್ಮಲ್ ಬ್ಲೌಸ್ ಕಟ್ ಮಾಡೋದಕ್ಕೂ ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸ್ ಕಟ್ ಮಾಡೋದಕ್ಕೂ ಚೇಂಜಸ್ ಏನಿಲ್ಲ. ಏನಪ್ಪ ಅಂತಂದರೆ ಬ್ಯಾಕ್ ಸೈಡಲ್ಲಿ ಯಾವುದೇ ಶೇಪ್ನ ಲೈನಿಂಗಲ್ಲಿ ತೆಗೆಯೋದಿಲ್ಲ ನಾನು. ಯಾಕಂದರೆ ಎಂಬ್ರಾಯ್ಡ್ರಿ ಮಾಡಿರೋದು ಅಳತೆ ಮಾಡಿನೇ ಎಂಬ್ರಾಯ್ಡ್ರಿ ಮಾಡಿರೋದ್ರಿಂದ ಅದರಲ್ಲಿ ಏನು ಡೀಪ್ನ ವಿಡ್ತು ಮತ್ತು ಅಗಲದ ಎಷ್ಟು ಇರುತ್ತೋ ಅದನ್ನು ಹಾಗೆ ಡೈರೆಕ್ಟಾಗಿ ಫ್ಯಾಬ್ರಿಕ್ನ ದೇಹದ ಸುತ್ತಳತೆ ಫ್ರಂಟ್ ನೆಕ್ ಡೀಪ್ನ ನಾನಿಲ್ಲಿ ಅಳತೆ ಮಾಡಿ ಕಟ್ ಮಾಡಿ ತೆಗಿತೀನಿ. ಇಲ್ಲಿ ನಾನು ಫ್ರಂಟ್ ನೆಕ್ನ ಉದ್ದ ಬಂದು 7 ಇಂಚು, ಅಗಲ ಬಂದು 2.5 ಇಂಚ್ ತಗೊಂಡಿದ್ದೀನಿ. ಎಂಬ್ರಾಯ್ಡ್ರಿನ ನಾನೇ ಮಾಡಿರೋದ್ರಿಂದ ಎಂಬ್ರಾಯ್ಡ್ರಿ ಮಾಡುವಾಗ ನಾನು ಅಗಲನ 3 ಇಂಚ್ ತಗೊಂಡಿದ್ದೆ. ಯಾಕಂದರೆ ಒಂದು ಅರ್ಧ ಇಂಚು ಬಟ್ಟೆ ಸ್ವಲ್ಪ ಉಡ್ಕೊಳ್ಳೋ ಥರ ಆಗುತ್ತೆ. ಹಾಗಾಗಿ ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ನಾನಿಲ್ಲಿ 2.5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. 2.5 ಇಂಚು ಅಗಲ, ಉದ್ದ ಬಂದು 7 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಮಾರ್ಕ್ ಮಾಡಿ ಕಟ್ ಮಾಡಿ ತೆಗಿತಾಯಿದ್ದೀನಿ. ಮತ್ತು ಬ್ಯಾಕ್ ಸೈಡ್ ನಾನು ಇಲ್ಲಿ ಕಟ್ ಮಾಡಿ ತೆಗಿತಾ ಇಲ್ಲ. ಭುಜ ಮತ್ತು ಹಾರ್ಮೋಲು ಇದೆಲ್ಲ ಕಟ್ ಮಾಡಿ ಸಪ್ರೇಟಾಗಿ ತೆಗೆದು ಈ ರೀತಿ ಒಂದು ನ್ಯಾಚನ್ನು ಹಾಕ್ಕೊಳ್ಳೋಣ. ಯಾಕಂದರೆ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ. ಈ ರೀತಿ ಮಾಡಿಕೊಂಡು ಒಂದು ಮಾರ್ಕನ್ನು ಮಾಡಿಟ್ಕೊಳ್ಳೋದು. ಇವಾಗ ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸ್ ತಗೊಳ್ಳೋಣ. ಬ್ಲೌಸಲ್ಲಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸ್ ಮೇಲೆ ಅಳತೆ ಮಾಡಿ ಕಟ್ ಮಾಡ್ಕೊಂಡಿರೋ ಲೈನಿಂಗ್ ಬಟ್ಟೆನ ಹಾಕಿ ಕಟ್ ಮಾಡಿ ತೆಗೆದುಬಿಡೋದು. ಈ ರೀತಿ ಲೈನಿಂಗ್ನ ಇಟ್ಟು ಅದು ಯಾವ ರೀತಿ ಡಿಸೈನ್ ಯಾವ ಶೇಪಲ್ಲಿ ಬಂದಿದೆಯೋ ಆ ಶೇಪಲ್ಲಿ ನಾವು ಹೊಲಿಗೆಯನ್ನು ಹಾಕಿ ಮಡಚಿ ಹೊಲಿಬೇಕಾಗತ್ತೆ. ಹೊಲಿದು ತೋರಿಸ್ತೀನಿ. ಈ ಕಟ್ ಮಾಡಿದ್ದಾದ ನಂತರ ಹೊಲಿದಿರೋ ವಿಡಿಯೋನು ಬರುತ್ತೆ, ನೋಡಿ. ವಿಡಿಯೋ ಪೂರ್ತಿ ನೋಡಿ. ಈಗ ಫ್ರಂಟ್ ಭಾಗ ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಸ್ಲೀವ್ ಕೂಡ ಅಳತೆ ಎಷ್ಟಿದೆಯೋ ಅದನ್ನು ಲೈನಿಂಗ್ ಕಟ್ ಮಾಡಿ ಎಂಬ್ರಾಯ್ಡ್ರಿ ಮಾಡಿರೋ ಸ್ಲೀವ್ನು ಅದ್ರ ಮೇಲೆ ಇಟ್ಟು ಕಟ್ ಮಾಡಿದರೆ ಆಯಿತು ಅಷ್ಟೇ. ಇಲ್ಲಿ ಸ್ಲೀವ್ನ ನಾನು ಉದ್ದ ಅಳತೆ ತಗೊಳ್ತಾ ಇದ್ದೀನಿ. ಸ್ಲೀವ್ನ ಉದ್ದ ಇಲ್ಲಿ 10.5 ಇಂಚ್ಗೆ ನಾನು ಮಾರ್ಕ್ ಮಾಡಿ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಅಳತೆ ಏನು ಹೇಳ್ತಾ ಇಲ್ಲ. ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನನಗೂ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಗೊತ್ತಾಗುತ್ತೆ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದರೆ
ನಾನು ಆದಷ್ಟು ಅದೇ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಕಟ್ಟಿಂಗ್ ಕೆಲಸ ಮುಗೀತು. ಇವಾಗ ಸ್ಟಿಚಿಂಗ್ ವಿಡಿಯೋ ಬರುತ್ತೆ ನೆಕ್ಸ್ಟು. ಇವಾಗ ನಾನು ಫ್ರಂಟ್ ಭಾಗನ ಮೊದಲು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಏನು ಕಟ್ ಮಾಡ್ಕೊಂಡಿದ್ದೀವೋ ಎಂಬ್ರಾಯ್ಡ್ರಿ ಎಷ್ಟು ಮಾಡಿದ್ದೀವೋ ಅಷ್ಟು ಎಂಬ್ರಾಯ್ಡ್ರಿನ ಇಲ್ಲಿ ನಾನೇ ಮಾಡಿರೋದ್ರಿಂದ ಅಳತೆ ಪ್ರಕಾರ ಕಟ್ ಮಾಡಿದ್ದೀನಿ. ಹಾಗಾಗಿ ನಾನು ಕಟ್ ಮಾಡಿರೋದಕ್ಕೂ ಎಂಬ್ರಾಯ್ಡ್ರಿ ಮಾಡಿರೋ ಅಳತೆಗೂ ಸರಿಯಾಗಿದೆ. ಅದಕ್ಕೆ ಆ ಕಡೆ ಈ ಕಡೆ ಬಟ್ಟೆ ಜರುಗದೆ ಇರೋ ಥರ 2 ಪಿನ್ ಹಾಕ್ಕೊಂಡು ಇದು ಯಾವ ಶೇಪಲ್ಲಿ ನಾನು ಎಂಬ್ರಾಯ್ಡ್ರಿ ಮಾಡಿದ್ದೀನೋ ಅದೇ ಶೇಪಲ್ಲಿ ಹೊಲಿಗೆ ಬರೋ ಥರ ನಾನು ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ತುಂಬ ಟೈಮ್ ಆಗುತ್ತೆ ಅಂತ. ಇವಾಗ ಸ್ಟಿಚ್ ಮಾಡಿ ಆಯಿತು. ವೇಸ್ಟಾಗಿ ಉಳಿದಿರೋಂಥ ಏನು ಬಟ್ಟೆ ಎಕ್ಸ್ಟ್ರಾ ಉಳಿದಿದೆ ನೋಡಿ, ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಕಟ್ ಮಾಡಿ ತೆಗೆದು ಯಾವ ಶೇಪಲ್ಲಿ ಹೊಲಿಗೆ ಹಾಕಿದ್ದೀನಿ ನೋಡಿ ಆ ಶೇಪಲ್ಲಿ ಪ್ರತಿಯೊಂದನ್ನು ಬಿಡದಿಟ್ಟು ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು. ಇಲ್ಲಾಂದರೆ ನಾವು ಈ ರೀತಿ ಉಲ್ಟಾ ಮಾಡಿ ಸ್ಟಿಚ್ ಮಾಡುವಾಗ ಶೇಪ್ ಅನ್ನೋದು ಸರಿಯಾಗಿ ಬರಲ್ಲ. ಕ್ಲೀನಾಗಿ ಯಾವ ರೀತಿ ಶೇಪಲ್ಲಿ ಅದು ಬಂದಿದೆಯೋ ಆ ಶೇಪಲ್ಲೇ ಒಂದು ನ್ಯಾಚನ್ನು ಪ್ರತಿ ಮೂಲೆಗೂ ಒಂದು ನ್ಯಾಚನ್ನು ಹಾಕ್ಕೊಂಡು ಆಮೇಲೆ ಈ ರೀತಿ ಟರ್ನ್ ಮಾಡಬೇಕು. ಈ ರೀತಿ ಟರ್ನ್ ಮಾಡಿ ಸ್ಟೋನ್ ಎಲ್ಲ ಇದ್ದರೆ ನೋಡಿ ಸೂಜಿ ಮೇಲೆ ಬೀಳದೇ ಇರೋ ಥರ, ಸ್ಟೋನ್ ಮೇಲೆ ಸೂಜಿ ಬೀಳದೇ ಇರೋ ಥರ ನೀಟಾಗಿ ಇಟ್ಕೊಂಡು ಪಕ್ಕದಲ್ಲೇ ಏನು ಹೊಲಿಗೆ ಹಾಕಬೇಕು ಅಂತೇನಿಲ್ಲ, ಸ್ವಲ್ಪ ಬಿಟ್ಟು ದೂರಕ್ಕೆ ನಾರ್ಮಲ್ ಒಂದು ಹೊಲಿಗೆನ ಹಾಕಬೇಕು. ನಾನಿಲ್ಲಿ ನೋಡಿ ಸ್ವಲ್ಪ ದೂರ ಬಿಟ್ಟೇನೆ ಹೊಲಿಗೆ ಹಾಕ್ತಾಯಿದ್ದೀನಿ. ಇವಾಗ ಹಾಗೆ ಸುತ್ತ ಒಂದು ಹೊಲಿಗೆನ ಹಾಕಿ ಬಿಡ್ತಾಯಿದ್ದೀನಿ. ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗೆದು ಫಿನಿಶಿಂಗ್ ಅನ್ನೋದು ಹಿಂಗೆ ಈ ರೀತಿ ಬಂತು. ಇವಾಗ ಬ್ಯಾಕ್ ಸೈಡು ಡಿಸೈನನ್ನು 2 ಸಮಭಾಗವಾಗಿ ಬರೋ ಥರ ಕೆಳಗಡೆ ಮತ್ತು ಮೇಲ್ಭಾಗ ಸಮ ಬರೋ ಥರ ಕ್ಲೀನಾಗಿ ಮಡಚಿ ಒಂದು ಮಾರ್ಕನ್ನು ಹಾಕ್ಕೊಳ್ಬೇಕು. ಇಲ್ಲಾಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ರೀತಿ ಆಗುತ್ತೆ. ಆವಾಗ ಶೋಲ್ಡರ್ ಒಂದು ಕಡೆ ದೊಡ್ಡ ಒಂದು ಕಡೆ ಸಣ್ಣ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಡಿಸೈನ್ ಆದರೂ ಒಂದು ಕಡೆ ಹೊಲಿಗೆಯಲ್ಲೇ ಹೋಗಿಬಿಡುತ್ತೆ, ಇನ್ನೊಂದು ಕಡೆ ಹಾಗೆ ಜಾಸ್ತಿ ಬಟ್ಟೆ ಹಾಗೆ ಕಾಣಕ್ಕಿಡುತ್ತೆ. ಹಾಗಾಗಿ ನಾವು ಲೈನಿಂಗ್ ಮೇಲೆ ಏನು ಮಾರ್ಕ್ ಮಾಡಿದ್ದೀವೋ ಆ ಲೈನಿಂಗಿಗೂ ಎಂಬ್ರಾಯ್ಡ್ರಿ ಮಾಡಿರುವಂತಹ ಫ್ಯಾಬ್ರಿಕ್ಕಲ್ಲಿ ಸೆಂಟ್ರಲ್ಲಿ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಮಾರ್ಕಿಗೂ ಈ ಮಾರ್ಕಿಗೂ ಸರಿಯಾಗೋ ನೀಟಾಗಿ ಒಂದೇ ಥರ ಬರೋ ಥರ ಒಂದು ಆ ಕಡೆ ಈ ಕಡೆ ಬಟ್ಟೆ ಜರುಗದೇ ಇರೋ ಥರ ಕ್ಲೀನಾಗಿ ನೀಟಾಗಿ ಪಿನ್ ಹಾಕ್ಕೊಂಡು ಇವಾಗ ಫ್ರಂಟ್ ಸೈಡಲ್ಲಿ ಯಾವ ರೀತಿ ಹೊಲಿಗೆ ಹಾಕಿದ್ವೋ ಅದೇ ರೀತಿ ಇದಕ್ಕೂ ಕೂಡ ನೀಟಾಗಿ ಹೊಲಿಗೆನ ಹಾಕ್ಕೊಂಡು ಬರಬೇಕು. ಏನಿಲ್ಲ, ಇದು ಶೇಪಲ್ಲಿ ನಾವು ಹೊಲಿಗೆ ಹಾಕೋದೇ ಇಂಪಾರ್ಟೆಂಟು. ಅದು ಶೇಪ್ ಕಾಣಬೇಕು ಅಂದರೆ, ಇಲ್ಲಾಂದರೆ ಒಂದೊಂದು ಥರ ಕಾಣ್ತಾ ಆಗುತ್ತೆ. ನೀಟಾಗಿ ಮಾತ್ರ ಹೊಲಿಗೆ ಹಾಕಬೇಕು. ಒಂದು ದೊಡ್ಡ ಒಂದು ಸಣ್ಣ ಆ ರೀತಿ ಹೊಲಿಗೆ ಹಾಕೋಕ್ಕೆ ಹೋಗಬಾರ್ದು. ಈ ರೀತಿ ಡಿಸೈನೆಲ್ಲ ತುಂಬ ಟೈಮ್ ಹಿಡಿಯುತ್ತೆ, ಬೇಗ ಅಂದರೆ ಆಗಲ್ಲ. ಸ್ವಲ್ಪ ತಾಳ್ಮೆಯಿಂದನೇ ಹೊಲಿಬೇಕಾಗತ್ತೆ. ಗಡಿಬಿಡಿ ಎಲ್ಲ ಮಾಡಿ ಹೊಲಿಯೋಕೆ ಹೋದರೆ ಶೇಪ್ ಹಾಳಾಗಿಬಿಡತ್ತೆ.
ಈ ರೀತಿ ಕಟ್ಟೋರ್ ಬ್ಲೌಸ್ ಹೊಲಿಯೋದು ಸ್ವಲ್ಪ ಕಷ್ಟನೇ, ಆದರೂ ಏನು ಮಾಡೋಕ್ಕಾಗಲ್ಲ. ಟೈಲರ್ಗಳಂದಮೇಲೆ ಟೈಮಿಂಗ್ಸ್ ಎಲ್ಲ ಲೆಕ್ಕ ಹಾಕೋಕ್ಕಾಗಲ್ಲ. ಅವ್ರು ಯಾವ ರೀತಿ ಕಸ್ಟಮರ್ ಕೊಟ್ಟಿರ್ತಾರೋ ಆ ರೀತಿ ನಾವು ಅನಿವಾರ್ಯ ಹೊಲಿಲೇಬೇಕು. ಹಾಗಾಗಿ ಯಾರಾದರೂ ಹೊಸಬ್ರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ತಾನೇ ಯಾರಾದರೂ ಎಂಬ್ರಾಯ್ಡ್ರಿ ಹೊಲಿಗೆ ಕಲಿತು ಎಂಬ್ರಾಯ್ಡ್ರಿ ಬ್ಲೌಸ್ ಬಂದರೆ ಹೊಲಿಯೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಯಾರಿಗಾದರೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಎಕ್ಸ್ಟ್ರಾ ಉಳಿದಿರೋಂಥ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದು ಇದಕ್ಕೂ ಅಷ್ಟೇ ಒಂದು ಇದನ್ನು ಕೂಡ ಬಿಡದೆ ಕ್ಲೀನಾಗಿ ನಾಚನ್ನು ಹಾಕ್ಕೊಳ್ಬೇಕು. ಒಂದು ಮೂಲೆ ಕೂಡ ಬಿಡದಿಟ್ಟು ನಾಚ್ ಹಾಕ್ಕೊಂಡ್ರೆ ಮಾತ್ರ ಇದು ನಾವು ಟರ್ನ್ ಮಾಡಿದಾಗ ಶೇಪ್ ಅನ್ನೋದು ನೀಟಾಗಿ ಕಾಣೋದು. ಇಲ್ಲ ಅಂದರೆ ಶೇಪ್ ಸರಿಯಾಗಿ ಕಾಣಲ್ಲ, ಆವಾಗ ಬ್ಲೌಸು ಫಿನಿಶಿಂಗು ಚೆನ್ನಾಗಿ ಬರಲ್ಲ. ಫಿನಿಶಿಂಗ್ ಚೆನ್ನಾಗಿ ಬರಲಿಲ್ಲ ಅಂದರೆ ಎಂಥ ಎಂಬ್ರಾಯ್ಡ್ರಿ ಬ್ಲೌಸ್ ಆದ್ರೂ ಹೊಲಿಗೆನೇ ಇಂಪಾರ್ಟೆಂಟು. ಹಾಗಾಗಿ ನೀಟಾಗಿ ನಿಧಾನ ಆದರೂ ಪರವಾಗಿಲ್ಲ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನು. ನಾನು ಇದನ್ನು ರಾಲ್ಸನ್ ಮಿಷಿನಲ್ಲೇ ಮಾಡಿದ್ದೆ. ಅದಕ್ಕೂ ಕೂಡ ಸೇಮು ಇದೇ ಥರ ನಾನು ಸ್ವಲ್ಪ ಬಿಟ್ಟು ಒಂದು ಅರ್ಧ ಇಂಚ್ ಬಿಟ್ಟೇ ಹೊಲಿಗೆ ಹಾಕಿದ್ದೀನಿ. ಇಷ್ಟು ಮಾಡಿದರೆ ಇವಾಗ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸ್ನ ಯಾವ ರೀತಿ ಅಳತೆ ಕಟ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಯಾರಿಗಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಈ ವಿಡಿಯೋ ಆಗಿದೆ ಅಂತಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ.